ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾಕ್ತಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ. ವಿಶಾಲ ನೇತ್ರಗಳಿಂದ ಮತ್ತು ತೆರೆದ ಬಾಯಿಯಿಂದ ಕೂಡಿದ ಗಗನಕ್ಕೆ ಮುಟ್ಟುವಂತಹ ಬೆಳೆದ ನಿನ್ನ ಈ ವಿಶ್ವರೂಪವನ್ನು ನೋಡಿ ನನ್ನ ಹೃದಯವು ಗಾಬರಿಗೊಂಡಿದೆ, ನಾನು ಕಂಗೆಟ್ಟಿದ್ದೇನೆ. ಹೇ ವಿಷ್ಣುವೇ, ನನಗೆ ಶಾಂತಿಯೇ ಇಲ್ಲವಾಗಿದೆ. ಯಾವುದೇ ವ್ಯಕ್ತಿತ್ವ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಬಲಿಷ್ಠವಾಗಿದ್ದು ಹೊರ ಪ್ರಪಂಚಕ್ಕೆ ಸೌಮ್ಯ ಭಾವದಿಂದ ಇದ್ದರೆ ಅಂತಹ ವ್ಯಕ್ತಿತ್ವದ ಬಗ್ಗೆ ಉಪೇಕ್ಷೆ ಸಹಜ. ಭಗವಂತ ಇದುವರೆಗೂ ಎಲ್ಲರ ಮಧ್ಯೆ ಇದ್ದರೂ ಯಾರೂ ಆತನನ್ನು ಗುರುತಿಸಿಲ್ಲ. ತನ್ನ ಬಾಲ್ಯದಿಂದಲೂ ಸಾಕಷ್ಟು ಚಮತ್ಕಾರಗಳನ್ನು ಮಾಡಿದ್ದ ಭಗವಂತನನ್ನು ಮಾನವ ಅಸಹಜ ಕಾರ್ಯದ ಮೂಲಕವಾದರೂ ಗುರುತಿಸಿ ಆತನನ್ನು ಗೌರವಿಸಿ ತಾವೂ ಬೆಳೆದು ಇತರರನ್ನೂ ಬೆಳೆಸಬಹುದಿತ್ತು. ಇದೀಗ ಭಗವಂತನ ನಿಜ ರೂಪದಿಂದ ಅರ್ಜುನ ಭಯಗೊಂಡಿದ್ದಾನೆ. ಹರಿ ಓಂ ತತ್ಸತ್.